ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ವರಮಹಾಲಕ್ಷ್ಮಿ ಪೂಜೆ ಮಾಡೋ ಒಂದು ಸಡಗರದಲ್ಲಿ ಕೆಲವೊಮ್ಮೆ ಒಂದೆರಡು ಸಾಮಾನುಗಳನ್ನು ಮರೆತು ಹೋಗುವ ಸಾಧ್ಯತೆ ಇರುತ್ತೆ. ಎಷ್ಟೇ ತಯಾರಿಯನ್ನು ಮುಂಚಿತವಾಗಿ ಮಾಡಿಕೊಂಡ್ರೂ ಯಾವುದಾದ್ರೂ ಒಂದು ವಸ್ತುವನ್ನು ಮರೆತು ಹೋಗಿರ್ತೀವಿ. ಆದ್ದರಿಂದ ಯಾವೆಲ್ಲ ವಸ್ತುಗಳಂದರೆ ಪೂಜೆಗೆ ಮುಖ್ಯವಾಗಿ ಬೇಕಾದಂಥ ವಸ್ತುಗಳ ಒಂದು ಲಿಸ್ಟನ್ನು ಮಾಡಿಕೊಂಡು ಎಲ್ಲವನ್ನು ಮೊದಲೇ 2 ದಿನಗಳ ಮುಂಚಿತವಾಗಿ ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ವಸ್ತುಗಳ ಲಿಸ್ಟನ್ನು ನೋಡೋಣ ಬನ್ನಿ. ಮತ್ತು ಈ ವರ್ಷ ಯಾರೆಲ್ಲ ಹೊಸದಾಗಿ ಈ ಹಬ್ಬವನ್ನು ಆಚರಿಸಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ಈ ಒಂದು ಉಪಯುಕ್ತವಾಗುತ್ತೆ ಅಂತ ತಿಳಿತೀನಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮೊದಲಿಗೆ ಕಳಸ ಸ್ಥಾಪನೆಗೆ ಬೇಕಾದಂಥ ವಸ್ತುಗಳನ್ನು ನೋಡೋಣ. ಕಳಸ ಸ್ಥಾಪನೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಳಸ. ಅದು ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿದಾಗಿರಬಹುದು. ನಿಮಗೆ ಅನುಕೂಲಕ್ಕೆ ತಕ್ಕಂಥ ಒಂದು ಕಳಸವನ್ನು ರೆಡಿ ಮಾಡ್ಕೋಬೇಕು. ಲಕ್ಷ್ಮೀ ಮುಖವಾಡ, ಚಿಕ್ಕ ದೀಪಗಳು ಮತ್ತು ದೀಪದ ಕಂಬಗಳು, ತುಪ್ಪದೀಪ ಬೆಳಗಲಿಕ್ಕೆ ದೀಪಗಳು, ಆರತಿ ತಟ್ಟೆ, ಉದ್ದರಣೆ, ಗಂಟೆ, ಪಂಚಪಾತ್ರೆ, ಲಕ್ಷ್ಮೀ ದೇವರ ಫೋಟೋ ಮತ್ತು ಮಣೆಗಳು ಇವೆಲ್ಲ ಇರೋವಂಥವರು ಮೊದಲೇ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಪೂಜೆ ಮಾಡಲಿಕ್ಕೆ ಬೇಕಾದಂಥ ವಸ್ತುಗಳು ಅಂತಂದರೆ ಮತ್ತು ಲಕ್ಷ್ಮಿಗೆ ಉಡಿಸ್ಲಿಕ್ಕೆ ಬೇಕಾದಂಥ ಸೀರೆ, ಬ್ಲೌಸು, ಲಕ್ಷ್ಮೀ ವ್ರತದ ಪುಸ್ತಕ, ಅರಿಶಿನ, ಕುಂಕುಮ, ಗಾಜಿನ ಬಳೆಗಳು, ಹಸಿರು ಅಥವಾ ಕೆಂಪು, ಶ್ರೀಗಂಧ, ಗಂಧದ ಕಡ್ಡಿ, ಕರ್ಪೂರ, ಬಿಡಿ ಹೂಗಳು, ಹೂವಿನ ಹಾರ, ಬಾಳೆಕಂಬ, ಮಾವಿನೆಲೆ, ದೀಪದ ಬತ್ತಿ, ಗೆಜ್ಜೆ ವಸ್ತ್ರ, ಪಂಚಾಮೃತ ಮಾಡಲಿಕ್ಕೆ ಬೇಕಾದಂಥ ಹಾಲು, ಮೊಸರು, ತುಪ್ಪ ಇವೆಲ್ಲವನ್ನು ಹಿಂದಿನ ದಿನ ಅಂದರೆ ಹಬ್ಬದ ಹಿಂದಿನ ದಿನ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಕಮಲದ ಹೂಗಳು, ಎಲೆ, ಅಡಿಕೆ, ಬಾಳೆಹಣ್ಣು, ಬಾಳೆ ಎಲೆ, 5 ತರಹದ ಹಣ್ಣುಗಳು, ರಂಗೋಲಿ. ಮತ್ತು ಮಹಾಲಕ್ಷ್ಮಿಗೆ ಮಡ್ಲಕ್ಕಿ ತುಂಬಲಿಕ್ಕೆ ಬೇಕಾದಂಥ ವಸ್ತುಗಳು ಅಂತಂದರೆ ಅಕ್ಕಿ, ಬೆಲ್ಲ, ಬಳೆ, ಬ್ಲೌಸ್ ಪೀಸು, ಒಣ ಕೊಬ್ಬರಿ, ಒಣ ಖರ್ಜೂರ, ಅರಿಶಿನದ ಕೊಂಬು 2, ವಿಳೆದೆಲೆ, ಬಟ್ಲಡಿಕೆ, 11 ರೂಪಾಯಿ ದಕ್ಷಿಣೆ ಅಥವಾ 101 ರೂಪಾಯಿ ದಕ್ಷಿಣೆ, ನಿಮಗೆ ಅನುಕೂಲ ಅಂತಕ್ಕಂತೆ ದಕ್ಷಿಣೆನ ಇಟ್ಕೋಬೋದು. 2 ತೆಂಗಿನಕಾಯಿ, 5 ಬಾಳೆಹಣ್ಣು. ಇವು ಮಡ್ಲಕ್ಕಿ ತುಂಬಲು ಬೇಕಾದಂಥ ವಸ್ತುಗಳು. ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಅಂತಂದರೆ 6 ಕವಡೆ, 6 ತಾವರೆ ಬೀಜ, 6 ಗೋಮತಿ ಚಕ್ರ, 21 ಕೆಂಪು ಗುಲಗಂಜಿ, 2 ಶ್ರೀಫಲ, 6 ಏಲಕ್ಕಿ, 6 ಲವಂಗ, 11 ರೂಪಾಯಿ ದಕ್ಷಿಣೆ ಅಂದರೆ 5 ರೂಪಾಯಿ ಕಾಯಿನಿದ್ರು 5 ಇಟ್ಕೊಂಡ್ರು, ಇಲ್ಲ 21 ಇಟ್ಕೊಂಡ್ರು ಸಾಕಾಗುತ್ತೆ. 2 ಅರಿಶಿನದ ಕೊಂಬು, 2 ಗುಂಡಡಿಕೆ ಮತ್ತು ಲಾವಂಚದ ಬೇರು. ಈ ಲಾವಂಚದ ಬೇರನ್ನು ಕಳಸ ಸ್ಥಾಪನೆ ಮಾಡಬೇಕಾದ್ರೆ ಕಳಸದ ಒಳಗಡೆ ಹಾಕ್ತೀವಿ. ಈ ಎಲ್ಲ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ತಂದು ಒಂದು ತಟ್ಟೆಯಲ್ಲಿ ಹಾಕಿ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಮುಂದೆ ಇಟ್ಟರೆ ಒಳ್ಳೆಯದು. ಈ ಎಲ್ಲ ಪೂಜಾ ಸಾಮಗ್ರಿಗಳನ್ನು 2 ದಿನ ಮುಂಚಿತವಾಗಿ ತಂದಿಟ್ಕೊಂಡ್ರೆ ಹಬ್ಬದ ದಿನ ಯಾವುದೇ ಗಡಿಬಿಡಿ ಇಲ್ಲದೆ ಪೂಜೆಯನ್ನು ನೆಮ್ಮದಿಯಾಗಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯಗಳನ್ನು ಮಾಡಬೇಕು ಅಂತಂದರೆ ಸಿಹಿ ಅನ್ನ, ಕೋಸಂಬರಿ, ಒಬ್ಬಟ್ಟು, ಇನ್ನು ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ಸಜ್ಜಿಗೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.